ಲೋಕ ಸಂಚಾರಕ್ಕಂತ ಹೋದಾಗ ಅವರು ಈ ಕ್ಷೇತ್ರಕ್ಕೆ ಬಂದಿತ್ತು. ಈ ಕ್ಷೇತ್ರಕ್ಕೆ ಬಂದಾಗ ಆ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡ್ತಿತ್ತಂತೆ. ಆ ಬೆತ್ತ ಈ ಕಲ್ಯಾಣಿಯಲ್ಲಿ ತೇಲಾಡೋದು ನೋಡಿ ನಾನು ಉತ್ತರ ಕಾಶಿಯಲ್ಲಿ ಬೆತ್ತ ಕಳ್ಕೊಂಡಿದ್ದೆ, ನನ್ನ ಬೆತ್ತ ಇಲ್ಲಿದೆ ಅಂತಂದು ಆಗ ಋಷಿಮುನಿಗಳು ನಾಮಕರಣ ಮಾಡಿದ್ರು. ಆಗ ಉತ್ತರ ಕಾಶಿ ಜಲಮಾರ್ಗದಿಂದ ಇಲ್ಲಿ ಬಂದೈತೆ ಅಂದ್ರೆ ಇದು ದಕ್ಷಿಣದ ಕಾಶಿ ಕಾಶಿ ಪೀಠ, ದಕ್ಷಿಣದ ಕಾಶಿ ಮಹಾಕೂಟೇಶ್ವರ ಅಂತಂದು ಅಲ್ಲಿಂದ ಋಷಿಮುನಿಗಳು ನಾಮಕರಣ ಮಾಡಿದ್ರು. ಔದಂಬರ ವೃಕ್ಷದ ಕೆಳಗೆ ವಿಘ್ನೇಶ್ವರ ತೊಟ್ಲ. ವಿಘ್ನೇಶ್ವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ತಪಸ್ಸಿ ಕುಂತ ಸ್ಥಳ. ದತ್ತಾತ್ರೇಯನ ವಾಸಸ್ಥಳ ಇದು. 108 ಇಷ್ಟ ಸಿದ್ಧಾರ್ಥಿ ಸಿದ್ಧಿ ಗಣೇಶ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸಂಕಲ್ಪ, ಶಾಲೆ ಬಗ್ಗೆ, ಪರೀಕ್ಷೆ ಬಗ್ಗೆ, ಪೇಪರ್ ಬಗ್ಗೆ, ನೌಕರಿ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಮಕ್ಕಳು ಇಲ್ಲದವರ ಬಗ್ಗೆ, ಮಕ್ಕಳ ಮದುವೆ ಬಗ್ಗೆ, ಮನೆ ಕಟ್ಟೋದ ಬಗ್ಗೆ ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೆಳಗಿಳಿದು ತೀರ್ಥ ಪ್ರೋಕ್ಷಣ ಮಾಡಿಕೊಂಡು ಹೋಗುವಂಥ ಈ ಕ್ಷೇತ್ರದ ನಿಯಮ. ಆ ತೊಟ್ಲ ಮುಟ್ಟುವುದರಿಂದ 108 ದೋಷಗಳ ಪರಿಹಾರ. ನಿಮಗೆ ನಿಮ್ಮ ಕುಟುಂಬಕ್ಕೆ ದೋಷಗಳಿದ್ದರೆ ದೋಷಗಳ ಪರಿಹಾರ. ಕೆಳಗಿಳಿರಿ, ಇಳಿದು ತೀರ್ಥ ಪ್ರೋಕ್ಷಣ ಮಾಡ್ಕೊಂಡು ನಿಮಗೆ ಸಂಕಲ್ಪ ಮಾಡ್ಕೊಂಡು ನಿಮಗೆ ಎಷ್ಟಾಗುತ್ತೆ ಕಾಣಿಕೆ ಹಾಕಿ ಹೋಗ್ರಿ. ಒಳ್ಳೆಯದು. ಸ್ನಾನ ಮಾಡ್ಕೊಂಡು